ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆದರ್ಶ್ ಅಂತ ಲಗ್ಗೆರೆಯಿಂದ, ಶ್ರೀ ಮಲೆಮಹದೇಶ್ವರ ಕಾಲೇಜ್ ಲಗ್ಗೆರೆ ಆದರ್ಶ್ ಅವರು. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ನಿಮ್ಮ ಮನೆಯೆಲ್ಲ ಆರಾಮಾಗಿ ಆಚರಿಸ್ತಾ ಇದ್ದೀರಾ? ಸುಖ ಶಾಂತಿ ನೆಮ್ಮದಿ ಎಲ್ಲ ಚೆನ್ನಾಗಿ, ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಚೆನ್ನಾಗಿ. ಅಯ್ಯೋ ನಮ್ಮ ಇವತ್ತಿನ ಬ್ಲಾಗ್ ಬಂದು ಮನೇಲಿ ಎಲ್ಲ ಇಸ್ಕೊಂಡು ಹೋಗ್ತಿದ್ದಾರೆ, ಹಂಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ಟೈಮು ಮಾಡ್ತಾ ಇರೋದು. ಅದು ನಮ್ಮ ಅಪ್ಪವರು, ನಮ್ಮ ಅಮ್ಮವರು, ನಮ್ಮ ಮನೆ ಮೇಲ್ಗಡೆಯವರೆಲ್ಲ ಸೇರಿ ಇಸ್ಕೊಂಡು ಹೋಗ್ತಿದ್ದಾರೆ. ಹಂಗಾಗಿ ನಾನು ಇವತ್ತು ಈ ಬ್ಲಾಗಿಗೆ ಬಂದಿದ್ದೀನಿ. ಮತ್ತು ನಮ್ಮ ತಮ್ಮವರು ಬಂದು ಯಾವಾಗ ನೋಡ್ರು ಮನೆಗೆ ಇರ್ತಾರೆ. ರಾತ್ರಿ 12 ಗಂಟೆಗೆ ಮನಿಕತ್ತಾರೆ, ಮತ್ತು ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾರೆ, ಮತ್ತು 4 ಗಂಟೆಗೆ ಮನಿಕತ್ತಾರೆ, 6 ಗಂಟೆಗೆ ಎದ್ದೇಳ್ತಾರೆ. ಅವ್ರ ದಿವಸ ಅದೇ ಪಾಲಿಸಿ ಆಗ್ಬಿಟ್ಟಿದೆ. ಮತ್ತು ನಮ್ಮದು ಒಂದು ಮಾಮೂಲಿ ಗೊತ್ತಲ್ಲ, ಬೆಳಗ್ಗೆ ಎದ್ದೇಳ್ತೀವಿ, ಕಾರ್ಗೆ ಹೋಗ್ತೀವಿ, ಬರ್ತೀವಿ. ಮಾಮೂಲಿ ನಮ್ಮ ದಿನನಿತ್ಯದ ಕೆಲಸ. ಮತ್ತು ಇವಾಗ ನಮ್ಮ ಅಪ್ಪರು ನೋಡಿ, ಅವರೇ ನಮ್ಮ ಅಪ್ಪ, ಅವರೇ ನೋಡ್ಕೊಳ್ಳಿ. ಅವ್ರು ಸೈಡ್ ಗಂಟೆ ಹೋಗ್ಬಿಟ್ರು, ನಾಚ್ಕೊಬಿಟ್ರು. ಮತ್ತು ಹೇಗಿದ್ದೀರಲ್ಲ ನಿಮ್ಮ ಮನೇಲಿ? ಸಂಕ್ರಾಂತಿ ಹಬ್ಬದ ವಾತಾವರಣ ಹೇಗಿದೆ? ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮಮ್ಮ ಬಂದರು ಇವಾಗ ತಾನೇ, ತಲೆ ಬಚ್ಚಗಾಗಿ ಈ ಕಡೆ ಹೋದ್ರು. ಮತ್ತು ಹೇಗಿದ್ದೀರಲ್ಲ ನೋಡಿ, ಅವರೇ ನಮ್ಮಮ್ಮ, ನೋಡ್ಕೊಳ್ಳಿ, ಅವರೇ ನಮ್ಮಮ್ಮ. ಮತ್ತು ಹೇಗಿದ್ದೀರಲ್ಲ? ಬನ್ನಿ ನೀವು ಇಸ್ಕನ್ಗೆ. ನಾನೇನು ಬರ್ತಾಯಿಲ್ಲ, ನಮ್ಮಮ್ಮನ ಒಪ್ಪು ಬರ್ತಾ ಇದ್ದಾರೆ. ಚಿಕ್ಕರ ಅಲ್ಲೇ ಮಾತಾಡ್ಸ್ಬಿಡಿ. ಲೈಟಪ್ ಮಾಡಕ್ಕೆ ಇದೆ ನಮ್ಮ ಮನೆ, ಇದೆ. ಹಾಂ ನೋಡಿ, ಇವರೇ ನಮ್ಮಪ್ಪ, ನಮ್ಮ ಮಮ್ಮಿ. ನೋಡಿ ನಮ್ಮಮ್ಮ ಡೈಲಾಗ್ ಹೊಡಿತಿದ್ದಾರೆ ನಮ್ಮ ಅಪ್ಪಂಗೆ. ಇದೇ ನೋಡಿ ನಮ್ಮ ಮನೆದೇವರು ಮಹದೇಶ್ವರ. ಇದೇ ನೋಡಿ ನಮ್ಮ ಮನೆ ಸುತ್ತ. ಒಂದು 2 kg ಮಟನ್ ಬೇಕು ನೋಡಿ. ನಮ್ಮ ಅಮ್ಮವ್ರಿಗೆ ನಮ್ಮ ತಂಗಿಯವರು ಹೋಮ್ ವರ್ಕ್ಸ್ ಕೊಡ್ತಾ ಇದ್ದಾರೆ. ಇವರೇ ನಮ್ಮ ತಂಗಿ ಪೂಜಾ ಅಂತ. ಇವರು ನಮ್ಮ ಮಮ್ಮಿ ಪವಿತ್ರಮ್ಮ ಅಂತ. ನಾವು ಬಂದು ಫೋಟೋ ಹೊಡಿತಿದ್ದೀವಿ. ಮತ್ತೆ ಬೆಳಿಗ್ಗೆ ಬಂದು ಎದ್ದೆ. ಇವತ್ತು ಹೋಗಿ ಪೂಜೆ ಸಾಮಾನು ತಗೊಬಂದೆ. ಇವತ್ತು ನಾನು ಬಂದು ಸ್ನಾನ ಮಾಡಿ ಪೂಜೆ ಮಾಡಿ, ನಮ್ಮಮ್ಮವರು ಅಲಂಕಾರ ಮಾಡಿಕೊಟ್ರು ದೇವ್ರಿಗೆ. ನಾನು ಬಂದು ಪೂಜೆ ಮಾಡಿದೆ. ಮತ್ತೆ ಟಿಫನ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಖಾರ ಬಾತ್ ಮಾಡಿದ್ರು, ಖಾರ ಬಾತ್ ತಿಂದೆ. ಮತ್ತೆ ಇವತ್ತು ನಮ್ಮ ಅತ್ತೆಯವರು ಫೋನ್ ಮಾಡಿದ್ರು, ಅಲ್ಲೋಗಿದ್ದೆ. ನಮ್ಮ ಅತ್ತೆಯವರಿಗೆ ಪೂಜೆ ಸಾಮಾನು ತಂದುಕೊಟ್ಟೆ ಇವತ್ತು. ಅಲ್ಲಿಂದ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿದ್ದೆ. ಹಂಗೆ ಹೋಗಿ ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ 4 ಇಡ್ಲಿ ತಿನ್ಕೊಂಡು, ಚಿತ್ರಬೇಳೆ ಸಾಂಬಾರು ಮಾಡಿದ್ರು, ತಿನ್ಕೊಂಡು ಮತ್ತೆ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನಮ್ಮ ಚಿಕ್ಕಮ್ಮ ತಂಗಿಯವರು ಇಡ್ಲಿ ಹಾಕ್ಕೊಟ್ರು, 4 ಸಣ್ಣ ಇಡ್ಲಿ ತಿನ್ಕೊಂಡು, ಮತ್ತು ಕೈ ತೊಳ್ಕೊಂಡು, ಅಲ್ಲಿಂದ ನಮ್ಮ ತಂಗಿಯವ್ರನ್ನ ಕರ್ಕೊಂಡು, ಮತ್ತು ನನ್ನ ತಮ್ಮವರು ಬಂದಿದ್ರು ಅಲ್ಲೇ. ಅವರು ಮತ್ತು ನಮ್ಮ ತಂಗಿಯವ್ರ ತಮ್ಮನ್ನು ಕರ್ಕೊಂಡು ನಮ್ಮ ಮನೆ ಹತ್ರ ಬಂದು ಇವಾಗ ಇಲ್ಲೇ ಓಡಾಡ್ಕೊಂಡು ಪಾರ್ಕಿಂಗ್ ಹತ್ರ, ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ನೋಡ್ಕೊಂಡು ಇವತ್ತು ಓಡಾಡ್ತಾಯಿದ್ದೆ. ಇವರೇ ನೋಡಿ ನಮ್ಮ ಅಮ್ಮವರ ಅವ್ವ. ನಾವು ಅವ್ವ ಅಂತೀವಿ ನಮ್ಮ ಮಂಡ್ಯ ಕಡೆ. ಇವರೇ ಬಸಮ್ಮ ಅಂತ. ಮತ್ತು ಹೇಗಿದ್ದೀರಾ ಎಲ್ಲ? ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫಾಲೋ ಮಾಡಿ. ನಮಸ್ತೆ ಫ್ರೆಂಡ್ಸ್.